ನಾನು ಶಿರ್ಸೋರತ್ತು ಯಾವ ಮಗನ ಬಲ್ಲಿನೂ ಹೋಗಿಲ್ಲ. ಕರ್ನಾಟಕದ ಯಾವ ಮಗ ಲೀಡ್ರ್ ಅದಾನ ಅವ್ನ ಮನೆಗೆ ಹೋಗಿಲ್ಲ. ಈ ಹತ್ನಾಳು ನಾವು ಹೋಗೋದು ಇಲ್ಲ. ಬಿಡಲಕ್ಕಲ್ಲ ಇಲ್ಲಿ ಬಂದು ಎಂ ಪಿ ಸಾಹೇಬ್ ಈ ಎಂ ಪಿ ಸಲುವಾಗಿ ನಾ ಚುನಾವಣೆ ಮಾಡಿಲ್ಲ. ನಮ್ಮ ದೇಶದ ಸಲುವಾಗಿ ಮಾಡೀನಿ, ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡೀನಿ. ನಾ ಏನು ಅವ್ರ ಕಡೆ ರೊಕ್ಕ ತಿಂತಿಲ್ಲ. ರೊಕ್ಕ ಕೊಡ್ರಿ ನಾನೇ ಸ್ವಂತ ರೊಕ್ಕ ಖರ್ಚು ಮಾಡೀನಿ. ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು? ರಾಜಾಲಗೂರು ಎಲ್ಲಿಯವರು? ತೊರವಿ ಅವರು. ಇಡೀ ತೊರವಿ ಭಾಗದಾಗ ನಮ್ಮ ಊರ ಮಗ ನಿಂತಾನ ಪತ್ತಳ್ಳಿ, ಅಲ್ಲಿ ದಲಿತರು ನಮ್ಮ ಮೇಲ್ಜಾತಿ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರವಿ ಅಂತೇಳಿ ನಮಗೆ ಲೀಡ್ ಆಗೋದು ಎಲ್ಲಿ? ತೊರವಿದಿಂದ ಚಾಲು ಆಗ್ತೈತಿ ನಾನು ML ಎಲೆಕ್ಷನ್. ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ. ಬಸ್ ಸ್ಟ್ಯಾಂಡ್ನಿಂದ ಜುಮ್ಮಾ ಮಸ್ತಿ ದಾಟುತನ 30,000 ಇದ್ದಿದ್ದು ನಾನು 3,000 ಕೊಡ್ತದೆ. ಮುಂದೆ ಕನಕದಾಸ ಬಡಾವಣೆ ಜಲನಗರ ಬಂದ ಮ್ಯಾಗ ಮತ್ತು 4-5 ಕೊಡ್ತದೆ. ನಾನು 8-9 ಸಾವಿರನಾಗ ಆರಿಸಿ ಬರ್ತೀನಿ. ಇದು ಕ್ಯಾಲ್ಕುಲೇಷನ್ ಐತಿ. ಮೊನ್ನೆ ಏನಾಯಿತು, ಇದು ರಾಜು ಆಲ್ಗೂರು ನಿಂತಿದ್ದರಿಂದ ಲೋಕಲ್ ಅದಾನ, ನಮ್ಮ ಹಳ್ಳಿಯವ ಅದಾನ ಅಂತೇಳಿ ಎಷ್ಟು ಓಟ್ ಅದಾವ ರೀ? 25-30 ಸಾವಿರ ಓಟ್ ಅಲ್ಲಿ ಅದಾವೆ. 35 ಗ್ರಾಮ ಪಂಚಾಯತ್ ಮೆಂಬರ್ ಅದಾರ ತೊರವಿ ಒಳಗೆ. ಮತ್ತು ನಾ ಅಲ್ಲೇನು ಮಾಡ್ಲಿಕ್ಕೆ ಹೋಗ್ತೀನಿ? ನಾವು ಊರ ನಿಂತಾನ ಅಂದ್ಮ್ಯಾಗ ಅವ್ರ ಅಭಿಮಾನಲೇ ಹಾಕಿರೋ. ಉಳ್ಕಿದ ಕಡೆನೇ ಹಾಕಿಲ್ಲ. 7-8 ಸಾವಿರ ಏನು ಭಾಳಲ್ಲ. ಮತ್ತು ರೈಟ್ ಲೆಫ್ಟ್ ಡಿವೈಡ್ ಅದು ರೈಟ್ ಲೆಫ್ಟ್ ಅವ್ರವ್ರ ಜಗಳ ನಮಗೇನು ಸಂಬಂಧ ಏನು ರೀ? ಅವ್ರು ನೋಡ್ರಿ, ಅವ್ರು ರೈಟ್ ಎಲ್ಲ ಕಮ್ಯುನಿಟಿ ರಾಜು ಆಲ್ಗೂರ್ಗೆ ಸಹಜ ಐತೆ. ಅವ್ರ ಸಮುದಾಯ ನಿಂತಾನಂತೇಳಿ ಅವ್ರು ಹಾಕ್ಯಾರ. ಮತ್ತು ಜಿಗ್ಜಿನವರು ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ ಅಂದ್ಮ್ಯಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ. ಕೆಲವು ಮಂದಿಗೆ ಹುಚ್ಚಿಡೋದು ನಾನು ಹೊರಗೆ ಹಾಕ್ಯಾರೀನಿ ಎಂದು ಯತ್ನಾಳ್ ತೊಗೋಲತ್ತ. ಮ್ಯಾಗಿನವ್ರು ನಾನು ನಿರಂತರ ಸಂಪರ್ಕನ ಅದಾರ. ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ಇಳಿಸಿದ ಮ್ಯಾಗ ನೀನು